ನಮ್ಮ ಜೊತೆಗೆ ವಿಧಾನ ಪರಿಷತ್ ಸದಸ್ಯರಾದಂತಹ ನಾಗರಾಜ್ ಯಾದವ್ ಅವರು ಇದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರ್, ವಿಧಾನ ಪರಿಷತ್ನಲ್ಲಿ ನೇಮಕ ಆಗಿರ್ತಕ್ಕಂಥ ಹುದ್ದೆಗಳಿಗೆ ಅಕ್ರಮ ಆಗಿದೆ ಅನ್ನುವಂಥ ಆರೋಪಗಳನ್ನ ಮಾಡ್ತಿದ್ರಿ. ದಾಖಲೆಗಳಿದ್ರೆ ಯಾಕೆ ಸೂಕ್ತ ಕ್ರಮಕ್ಕಾಗಿ ನೀವು ಇವತ್ತೇ ಸಮಯ ಫಿಕ್ಸ್ ಮಾಡಿದೆ ಆದರೆ ದಾಖಲೆಗಳನ್ನ ಸದನಕ್ಕೆ ಕೊಡಲಿಕ್ಕೆ ತಯಾರಿದ್ದೇನೆ. ಸಭಾಪತಿಗಳು ನಿರ್ಣಯ ಮಾಡಬೇಕು. ಅವ್ರ ಮೇಲೆ ಆಪಾದನೆ ಮಾಡಿದಾಗ ಅವರೇ ಒಂದು ಅರ್ಧ ಗಂಟೆ ಟೈಮ್ ನಿರ್ಧಾರ ಮಾಡಲಿಕ್ಕೆ ಹೇಳಿ, ಯಾರು ನನ್ನ ಆರೋಪ ಇದೆ ಮಾಡಲಿಕ್ಕೆ ಹೇಳಿಕ್ಕೆ ದಾಖಲೆಗಳನ್ನ ಸದನಕ್ಕೆ ಕೊಡಲಿಕ್ಕೆ ರೆಡಿ ಇದ್ದೇನೆ. ನಾನು ಇವತ್ತವರೆಗೂ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹೇಳಿಲ್ಲ ವಿಚಾರಗಳನ್ನ. ಅವರೇ ನನ್ನ ಮೇಲೆ ಮಾಡೋ ಆಪಾದನೆಗಳು ಯಾರೋ ಇದ್ದರೆ ದಾಖಲೆ ಕೊಡಬೇಕಲ್ಲ, ಹೇಡಿಗಳು ಅಂತ ಹೇಳಿದ್ರೆ ಆ ಹೇಡಿ ಅಂತ ಹೇಳ್ತಕ್ಕಂಥ ಪದನ ವಾಪಸ್ ತಗೋಬೇಕಾಗ್ತದೆ. ಯಾರ ಬಗ್ಗೆ ಹೇಳ್ತಾರೆ ನಾವು ವಿಚಾರಧಾರೆಗಳನ್ನ ಸ್ಪಷ್ಟವಾಗಿ ಅವ್ರು ಹೇಳಬೇಕಾಗ್ತದೆ. ನೇರ ನೇಮಕಾತಿಗಳು ಮಾಡುವಾಗ ಡ್ರೈವರ್ಗಳು ಮತ್ತು ಡಿ ಗ್ರೂಪ್ನವ್ರಿಗೆ ನೇಮಕಾತಿ ಮಾಡುವ ಆರ್ಥಿಕ ಸುತ್ತೋಲೆಗಳಿದ್ದರೂ ಕೂಡ, ಆದೇಶಗಳಿದ್ದರೂ ಕೂಡ ನಾವು ಉಲ್ಲಂಘನೆ ಮಾಡಿ ನೇಮಕ ಮಾಡಿರೋದು ಸತ್ಯನೆಲ್ಲೋ ಕೇಳಿ. ಅದ್ರ ಬೇಕಾದ ದಾಖಲೆಗಳನ್ನ ತನಿಖೆಗೆ ಇವತ್ತೇ ಆದೇಶ ಮಾಡಲಿಕ್ಕೆ ಹೇಳಿ ಎಲ್ಲ ದಾಖಲೆಗಳನ್ನ ತನಿಖಾಧಿಕಾರಿ ಕೊಡ್ತೇನೆ. ನೀವು ದೂರ ಸಲ್ಲಿಸಬಹುದಲ್ಲ ಸರ್, ಅದನ್ನ ಸದನಕ್ಕೆ ಕೊಡಬೇಕು ಅಂತ. ಸದನದಲ್ಲೇ ಸಭಾಪತಿಗಳ ವಿಚಾರ ಬಂದಾಗ ಸದನದಲ್ಲಿ ಚರ್ಚೆ ಮಾಡಬೇಕಾಗಿರೋ ಒಬ್ಬ ಶಾಸಕನ ಕರ್ತವ್ಯ. ಅದು ಪಬ್ಲಿಕ್ ಡೊಮೇನ್ಗೆ ಅವರೇ ತಂದ ಸಂದರ್ಭದಲ್ಲಿ ಅದನ್ನು ಪಬ್ಲಿಕ್ ಡೊಮೇನಲ್ಲಿ ಬಂದಾಗ ತನಿಖೆ ಬಂದಾಗ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ನಾನು ಯಾರು ಕೂಡ ಪ್ರೆಸ್ ಕಾನ್ಫರೆನ್ಸ್ ಕರೆದು ಹೇಳ್ತಕ್ಕಂಥ ವಿಚಾರ ಮಾಡಲಿಲ್ಲ. ಇದಿಷ್ಟು ಜಾಧವ್ ಅವರ ಮಾತು. ಸಭಾಪತಿ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸೋಕೆ ನಾಳೆ CLP ಸಭೆಯಲ್ಲಿ ಚರ್ಚೆ ಮಾಡಿ ಒಂದು ನಿರ್ಣಯ ಮಾಡ್ತೇವೆ. ಹೈಕಮಾಂಡ್ ಹೇಳಿದ್ರೆ ನಾನು ಕೂಡ ಸಭಾಪತಿ ಅಭ್ಯರ್ಥಿಯಾಗಕ್ಕೆ ತಯಾರಿದ್ದೇನೆ ಅನ್ನುವಂಥ ಮಾತನ್ನ ನಾಗರಾಜ್ ಅವರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಸದಾನಂದ್ ಜೊತೆ ಬಸವರಾಜ್ ಚರಂತಿಮಠ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ನಮ್ಮ ಜೊತೆಗೆ ವಿಧಾನ ಪರಿಷತ್ ಸದಸ್ಯರಾದಂತಹ ನಾಗರಾಜ್ ಯಾದವ್ ಅವರು ಇದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರ್, ವಿಧಾನ ಪರಿಷತ್ನಲ್ಲಿ ನೇಮಕ ಆಗಿರ್ತಕ್ಕಂಥ ಹುದ್ದೆಗಳಿಗೆ ಅಕ್ರಮ ಆಗಿದೆ ಅನ್ನುವಂಥ ಆರೋಪಗಳನ್ನ ಮಾಡ್ತಿದ್ರಿ. ದಾಖಲೆಗಳಿದ್ರೆ ಯಾಕೆ ಸೂಕ್ತ ಕ್ರಮಕ್ಕಾಗಿ ನೀವು ಇವತ್ತೇ ಸಮಯ ಫಿಕ್ಸ್ ಮಾಡಿದೆ ಆದರೆ ದಾಖಲೆಗಳನ್ನ ಸದನಕ್ಕೆ ಕೊಡಲಿಕ್ಕೆ ತಯಾರಿದ್ದೇನೆ. ಸಭಾಪತಿಗಳು ನಿರ್ಣಯ ಮಾಡಬೇಕು. ಅವ್ರ ಮೇಲೆ ಆಪಾದನೆ ಮಾಡಿದಾಗ ಅವರೇ ಒಂದು ಅರ್ಧ ಗಂಟೆ ಟೈಮ್ ನಿರ್ಧಾರ ಮಾಡಲಿಕ್ಕೆ ಹೇಳಿ, ಯಾರು ನನ್ನ ಆರೋಪ ಇದೆ ಮಾಡಲಿಕ್ಕೆ ಹೇಳಿಕ್ಕೆ ದಾಖಲೆಗಳನ್ನ ಸದನಕ್ಕೆ ಕೊಡಲಿಕ್ಕೆ ರೆಡಿ ಇದ್ದೇನೆ. ನಾನು ಇವತ್ತವರೆಗೂ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹೇಳಿಲ್ಲ ವಿಚಾರಗಳನ್ನ. ಅವರೇ ನನ್ನ ಮೇಲೆ ಮಾಡೋ ಆಪಾದನೆಗಳು ಯಾರೋ ಇದ್ದರೆ ದಾಖಲೆ ಕೊಡಬೇಕಲ್ಲ, ಹೇಡಿಗಳು ಅಂತ ಹೇಳಿದ್ರೆ ಆ ಹೇಡಿ ಅಂತ ಹೇಳ್ತಕ್ಕಂಥ ಪದನ ವಾಪಸ್ ತಗೋಬೇಕಾಗ್ತದೆ. ಯಾರ ಬಗ್ಗೆ ಹೇಳ್ತಾರೆ ನಾವು ವಿಚಾರಧಾರೆಗಳನ್ನ ಸ್ಪಷ್ಟವಾಗಿ ಅವ್ರು ಹೇಳಬೇಕಾಗ್ತದೆ. ನೇರ ನೇಮಕಾತಿಗಳು ಮಾಡುವಾಗ ಡ್ರೈವರ್ಗಳು ಮತ್ತು ಡಿ ಗ್ರೂಪ್ನವ್ರಿಗೆ ನೇಮಕಾತಿ ಮಾಡುವ ಆರ್ಥಿಕ ಸುತ್ತೋಲೆಗಳಿದ್ದರೂ ಕೂಡ, ಆದೇಶಗಳಿದ್ದರೂ ಕೂಡ ನಾವು ಉಲ್ಲಂಘನೆ ಮಾಡಿ ನೇಮಕ ಮಾಡಿರೋದು ಸತ್ಯನೆಲ್ಲೋ ಕೇಳಿ. ಅದ್ರ ಬೇಕಾದ ದಾಖಲೆಗಳನ್ನ ತನಿಖೆಗೆ ಇವತ್ತೇ ಆದೇಶ ಮಾಡಲಿಕ್ಕೆ ಹೇಳಿ ಎಲ್ಲ ದಾಖಲೆಗಳನ್ನ ತನಿಖಾಧಿಕಾರಿ ಕೊಡ್ತೇನೆ. ನೀವು ದೂರ ಸಲ್ಲಿಸಬಹುದಲ್ಲ ಸರ್, ಅದನ್ನ ಸದನಕ್ಕೆ ಕೊಡಬೇಕು ಅಂತ. ಸದನದಲ್ಲೇ ಸಭಾಪತಿಗಳ ವಿಚಾರ ಬಂದಾಗ ಸದನದಲ್ಲಿ ಚರ್ಚೆ ಮಾಡಬೇಕಾಗಿರೋ ಒಬ್ಬ ಶಾಸಕನ ಕರ್ತವ್ಯ. ಅದು ಪಬ್ಲಿಕ್ ಡೊಮೇನ್ಗೆ ಅವರೇ ತಂದ ಸಂದರ್ಭದಲ್ಲಿ ಅದನ್ನು ಪಬ್ಲಿಕ್ ಡೊಮೇನಲ್ಲಿ ಬಂದಾಗ ತನಿಖೆ ಬಂದಾಗ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ನಾನು ಯಾರು ಕೂಡ ಪ್ರೆಸ್ ಕಾನ್ಫರೆನ್ಸ್ ಕರೆದು ಹೇಳ್ತಕ್ಕಂಥ ವಿಚಾರ ಮಾಡಲಿಲ್ಲ. ಇದಿಷ್ಟು ಜಾಧವ್ ಅವರ ಮಾತು. ಸಭಾಪತಿ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸೋಕೆ ನಾಳೆ CLP ಸಭೆಯಲ್ಲಿ ಚರ್ಚೆ ಮಾಡಿ ಒಂದು ನಿರ್ಣಯ ಮಾಡ್ತೇವೆ. ಹೈಕಮಾಂಡ್ ಹೇಳಿದ್ರೆ ನಾನು ಕೂಡ ಸಭಾಪತಿ ಅಭ್ಯರ್ಥಿಯಾಗಕ್ಕೆ ತಯಾರಿದ್ದೇನೆ ಅನ್ನುವಂಥ ಮಾತನ್ನ ನಾಗರಾಜ್ ಅವರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಸದಾನಂದ್ ಜೊತೆ ಬಸವರಾಜ್ ಚರಂತಿಮಠ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ನಮ್ಮ ಜೊತೆಗೆ ವಿಧಾನ ಪರಿಷತ್ ಸದಸ್ಯರಾದಂತಹ ನಾಗರಾಜ್ ಯಾದವ್ ಅವರು ಇದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರ್, ವಿಧಾನ ಪರಿಷತ್ನಲ್ಲಿ ನೇಮಕ ಆಗಿರ್ತಕ್ಕಂಥ ಹುದ್ದೆಗಳಿಗೆ ಅಕ್ರಮ ಆಗಿದೆ ಅನ್ನುವಂಥ ಆರೋಪಗಳನ್ನ ಮಾಡ್ತಿದ್ರಿ. ದಾಖಲೆಗಳಿದ್ರೆ ಯಾಕೆ ಸೂಕ್ತ ಕ್ರಮಕ್ಕಾಗಿ ನೀವು ಇವತ್ತೇ ಸಮಯ ಫಿಕ್ಸ್ ಮಾಡಿದೆ ಆದರೆ ದಾಖಲೆಗಳನ್ನ ಸದನಕ್ಕೆ ಕೊಡಲಿಕ್ಕೆ ತಯಾರಿದ್ದೇನೆ. ಸಭಾಪತಿಗಳು ನಿರ್ಣಯ ಮಾಡಬೇಕು. ಅವ್ರ ಮೇಲೆ ಆಪಾದನೆ ಮಾಡಿದಾಗ ಅವರೇ ಒಂದು ಅರ್ಧ ಗಂಟೆ ಟೈಮ್ ನಿರ್ಧಾರ ಮಾಡಲಿಕ್ಕೆ ಹೇಳಿ, ಯಾರು ನನ್ನ ಆರೋಪ ಇದೆ ಮಾಡಲಿಕ್ಕೆ ಹೇಳಿಕ್ಕೆ ದಾಖಲೆಗಳನ್ನ ಸದನಕ್ಕೆ ಕೊಡಲಿಕ್ಕೆ ರೆಡಿ ಇದ್ದೇನೆ. ನಾನು ಇವತ್ತವರೆಗೂ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹೇಳಿಲ್ಲ ವಿಚಾರಗಳನ್ನ. ಅವರೇ ನನ್ನ ಮೇಲೆ ಮಾಡೋ ಆಪಾದನೆಗಳು ಯಾರೋ ಇದ್ದರೆ ದಾಖಲೆ ಕೊಡಬೇಕಲ್ಲ, ಹೇಡಿಗಳು ಅಂತ ಹೇಳಿದ್ರೆ ಆ ಹೇಡಿ ಅಂತ ಹೇಳ್ತಕ್ಕಂಥ ಪದನ ವಾಪಸ್ ತಗೋಬೇಕಾಗ್ತದೆ. ಯಾರ ಬಗ್ಗೆ ಹೇಳ್ತಾರೆ ನಾವು ವಿಚಾರಧಾರೆಗಳನ್ನ ಸ್ಪಷ್ಟವಾಗಿ ಅವ್ರು ಹೇಳಬೇಕಾಗ್ತದೆ. ನೇರ ನೇಮಕಾತಿಗಳು ಮಾಡುವಾಗ ಡ್ರೈವರ್ಗಳು ಮತ್ತು ಡಿ ಗ್ರೂಪ್ನವ್ರಿಗೆ ನೇಮಕಾತಿ ಮಾಡುವ ಆರ್ಥಿಕ ಸುತ್ತೋಲೆಗಳಿದ್ದರೂ ಕೂಡ, ಆದೇಶಗಳಿದ್ದರೂ ಕೂಡ ನಾವು ಉಲ್ಲಂಘನೆ ಮಾಡಿ ನೇಮಕ ಮಾಡಿರೋದು ಸತ್ಯನೆಲ್ಲೋ ಕೇಳಿ. ಅದ್ರ ಬೇಕಾದ ದಾಖಲೆಗಳನ್ನ ತನಿಖೆಗೆ ಇವತ್ತೇ ಆದೇಶ ಮಾಡಲಿಕ್ಕೆ ಹೇಳಿ ಎಲ್ಲ ದಾಖಲೆಗಳನ್ನ ತನಿಖಾಧಿಕಾರಿ ಕೊಡ್ತೇನೆ. ನೀವು ದೂರ ಸಲ್ಲಿಸಬಹುದಲ್ಲ ಸರ್, ಅದನ್ನ ಸದನಕ್ಕೆ ಕೊಡಬೇಕು ಅಂತ. ಸದನದಲ್ಲೇ ಸಭಾಪತಿಗಳ ವಿಚಾರ ಬಂದಾಗ ಸದನದಲ್ಲಿ ಚರ್ಚೆ ಮಾಡಬೇಕಾಗಿರೋ ಒಬ್ಬ ಶಾಸಕನ ಕರ್ತವ್ಯ. ಅದು ಪಬ್ಲಿಕ್ ಡೊಮೇನ್ಗೆ ಅವರೇ ತಂದ ಸಂದರ್ಭದಲ್ಲಿ ಅದನ್ನು ಪಬ್ಲಿಕ್ ಡೊಮೇನಲ್ಲಿ ಬಂದಾಗ ತನಿಖೆ ಬಂದಾಗ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ನಾನು ಯಾರು ಕೂಡ ಪ್ರೆಸ್ ಕಾನ್ಫರೆನ್ಸ್ ಕರೆದು ಹೇಳ್ತಕ್ಕಂಥ ವಿಚಾರ ಮಾಡಲಿಲ್ಲ. ಇದಿಷ್ಟು ಜಾಧವ್ ಅವರ ಮಾತು. ಸಭಾಪತಿ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸೋಕೆ ನಾಳೆ CLP ಸಭೆಯಲ್ಲಿ ಚರ್ಚೆ ಮಾಡಿ ಒಂದು ನಿರ್ಣಯ ಮಾಡ್ತೇವೆ. ಹೈಕಮಾಂಡ್ ಹೇಳಿದ್ರೆ ನಾನು ಕೂಡ ಸಭಾಪತಿ ಅಭ್ಯರ್ಥಿಯಾಗಕ್ಕೆ ತಯಾರಿದ್ದೇನೆ ಅನ್ನುವಂಥ ಮಾತನ್ನ ನಾಗರಾಜ್ ಅವರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಸದಾನಂದ್ ಜೊತೆ ಬಸವರಾಜ್ ಚರಂತಿಮಠ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ನಮ್ಮ ಜೊತೆಗೆ ವಿಧಾನ ಪರಿಷತ್ ಸದಸ್ಯರಾದಂತಹ ನಾಗರಾಜ್ ಯಾದವ್ ಅವರು ಇದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರ್, ವಿಧಾನ ಪರಿಷತ್ನಲ್ಲಿ ನೇಮಕ ಆಗಿರ್ತಕ್ಕಂಥ ಹುದ್ದೆಗಳಿಗೆ ಅಕ್ರಮ ಆಗಿದೆ ಅನ್ನುವಂಥ ಆರೋಪಗಳನ್ನ ಮಾಡ್ತಿದ್ರಿ. ದಾಖಲೆಗಳಿದ್ರೆ ಯಾಕೆ ಸೂಕ್ತ ಕ್ರಮಕ್ಕಾಗಿ ನೀವು ಇವತ್ತೇ ಸಮಯ ಫಿಕ್ಸ್ ಮಾಡಿದೆ ಆದರೆ ದಾಖಲೆಗಳನ್ನ ಸದನಕ್ಕೆ ಕೊಡಲಿಕ್ಕೆ ತಯಾರಿದ್ದೇನೆ. ಸಭಾಪತಿಗಳು ನಿರ್ಣಯ ಮಾಡಬೇಕು. ಅವ್ರ ಮೇಲೆ ಆಪಾದನೆ ಮಾಡಿದಾಗ ಅವರೇ ಒಂದು ಅರ್ಧ ಗಂಟೆ ಟೈಮ್ ನಿರ್ಧಾರ ಮಾಡಲಿಕ್ಕೆ ಹೇಳಿ, ಯಾರು ನನ್ನ ಆರೋಪ ಇದೆ ಮಾಡಲಿಕ್ಕೆ ಹೇಳಿಕ್ಕೆ ದಾಖಲೆಗಳನ್ನ ಸದನಕ್ಕೆ ಕೊಡಲಿಕ್ಕೆ ರೆಡಿ ಇದ್ದೇನೆ. ನಾನು ಇವತ್ತವರೆಗೂ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹೇಳಿಲ್ಲ ವಿಚಾರಗಳನ್ನ. ಅವರೇ ನನ್ನ ಮೇಲೆ ಮಾಡೋ ಆಪಾದನೆಗಳು ಯಾರೋ ಇದ್ದರೆ ದಾಖಲೆ ಕೊಡಬೇಕಲ್ಲ, ಹೇಡಿಗಳು ಅಂತ ಹೇಳಿದ್ರೆ ಆ ಹೇಡಿ ಅಂತ ಹೇಳ್ತಕ್ಕಂಥ ಪದನ ವಾಪಸ್ ತಗೋಬೇಕಾಗ್ತದೆ. ಯಾರ ಬಗ್ಗೆ ಹೇಳ್ತಾರೆ ನಾವು ವಿಚಾರಧಾರೆಗಳನ್ನ ಸ್ಪಷ್ಟವಾಗಿ ಅವ್ರು ಹೇಳಬೇಕಾಗ್ತದೆ.
ನೇರ ನೇಮಕಾತಿಗಳು ಮಾಡುವಾಗ ಡ್ರೈವರ್ಗಳು ಮತ್ತು ಡಿ ಗ್ರೂಪ್ನವರಿಗೆ ನೇರ ನೇಮಕಾತಿ ಮಾಡುವ ಆರ್ಥಿಕ ಸುತ್ತೋಲೆಗಳಿದ್ದರೂ ಕೂಡ ಆದೇಶಗಳಿದ್ದರೂ ಕೂಡ ನಾವು ಉಲ್ಲಂಘನೆ ಮಾಡಿ ನೇಮಕ ಮಾಡಿರೋದು ಸತ್ಯನೆಲ್ಲೋ ಕೇಳಿ. ಅದರ ಬೇಕಾದ ದಾಖಲೆಗಳನ್ನು ತನಿಖೆಗೆ ಇವತ್ತೇ ಆದೇಶ ಮಾಡಲಿಕ್ಕೆ ಹೇಳಿ ಎಲ್ಲ ದಾಖಲೆಗಳನ್ನು ತನಿಖಾಧಿಕಾರಿ ಕೊಡ್ತೇನೆ. ನೀವು ದೂರ ಸಲ್ಲಿಸಬಹುದಲ್ಲ ಸರ್, ಅದನ್ನ ಸದನಕ್ಕೆ ಕೊಡಬೇಕು ಅಂತ. ಸದನದಲ್ಲೇ ಸಭಾಪತಿಗಳ ವಿಚಾರ ಬಂದಾಗ ಸದನದಲ್ಲಿ ಚರ್ಚೆ ಮಾಡಬೇಕಾಗಿರೋ ಒಬ್ಬ ಶಾಸಕನ ಕರ್ತವ್ಯ. ಅದು ಪಬ್ಲಿಕ್ ಡೊಮೇನ್ಗೆ ಅವರೇ ತಂದ ಸಂದರ್ಭದಲ್ಲಿ ಅದನ್ನು ಪಬ್ಲಿಕ್ ಡೊಮೇನಲ್ಲಿ ಬಂದಾಗ ತನಿಖೆ ಬಂದಾಗ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ನಾನು ಯಾರು ಕೂಡ ಪ್ರೆಸ್ ಕಾನ್ಫರೆನ್ಸ್ ಕರೆದು ಹೇಳ್ತಕ್ಕಂಥ ವಿಚಾರ ಮಾಡಲಿಲ್ಲ. ಇದಿಷ್ಟು ಆಜಾದ್ ಅವರ ಮಾತು. ಸಭಾಪತಿ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸೋಕೆ ನಾಳೆ CLP ಸಭೆಯಲ್ಲಿ ಚರ್ಚೆ ಮಾಡಿ ಒಂದು ನಿರ್ಣಯ ಮಾಡ್ತೇವೆ. ಹೈಕಮಾಂಡ್ ಹೇಳಿದ್ರೆ ನಾನು ಕೂಡ ಸಭಾಪತಿ ಅಭ್ಯರ್ಥಿಯಾಗಕ್ಕೆ ತಯಾರಿದ್ದೇನೆ ಅನ್ನುವಂಥ ಮಾತನ್ನ ನಾಗರಾಜ್ ಅವರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಸದಾನಂದ್ ಜೊತೆ ಬಸವರಾಜ್ ಚರಂತಿಮಠ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ನಮ್ಮ ಜೊತೆಗೆ ವಿಧಾನ ಪರಿಷತ್ ಸದಸ್ಯರಾದಂತಹ ನಾಗರಾಜ್ ಯಾದವ್ ಅವರು ಇದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರ್, ವಿಧಾನ ಪರಿಷತ್ನಲ್ಲಿ ನೇಮಕ ಆಗಿರ್ತಕ್ಕಂಥ ಹುದ್ದೆಗಳಿಗೆ ಅಕ್ರಮ ಆಗಿದೆ ಅನ್ನುವಂಥ ಆರೋಪಗಳನ್ನ ಮಾಡ್ತಿದ್ರಿ. ದಾಖಲೆಗಳಿದ್ರೆ ಯಾಕೆ ಸೂಕ್ತ ಕ್ರಮಕ್ಕಾಗಿ ನೀವು ಇವತ್ತೇ ಸಮಯ ಫಿಕ್ಸ್ ಮಾಡಿದಾದ್ರೆ ದಾಖಲೆಗಳನ್ನ ಸದನಕ್ಕೆ ಕೊಡಲಿಕ್ಕೆ ತಯಾರಿದ್ದೇನೆ. ಸಭಾಪತಿಗಳು ನಿರ್ಣಯ ಮಾಡಬೇಕು. ಅವ್ರ ಮೇಲೆ ಆಪಾದನೆ ಮಾಡಿದಾಗ ಅವರೇ ಒಂದು ಅರ್ಧ ಗಂಟೆ ಟೈಮ್ ನಿರ್ಧಾರ ಮಾಡಲಿಕ್ಕೆ ಹೇಳಿ, ಯಾರು ನನ್ನ ಆರೋಪ ಇದೆ ಮಾಡಲಿಕ್ಕೆ ಹೇಳಿಕ್ಕೆ ದಾಖಲೆಗಳನ್ನ ಸದನಕ್ಕೆ ಕೊಡಲಿಕ್ಕೆ ರೆಡಿ ಇದ್ದೇನೆ. ನಾನು ಇವತ್ತವರೆಗೂ ಪ್ರೆಸ್ ಕಾನ್ಫರೆನ್ಸ್ ಹೇಳಿಲ್ಲ ವಿಚಾರಗಳನ್ನ. ಅವರೇ ನನ್ನ ಮೇಲೆ ಮಾಡೋ ಆಪಾದನೆಗಳು ಯಾರು ಇದ್ದರೆ ದಾಖಲೆ ಕೊಡಬೇಕಲ್ಲ, ಹೇಡಿಗಳು ಅಂತ ಹೇಳಿದ್ರೆ ಆ ಹೇಡಿ ಅಂತ ಹೇಳ್ತಕ್ಕಂಥ ಪದನ ವಾಪಸ್ ತಗೋಬೇಕಾಗ್ತದೆ. ಯಾರ ಬಗ್ಗೆ ಹೇಳ್ತಾರೆ ನಾವು ವಿಚಾರಧಾರೆಗಳನ್ನ ಸ್ಪಷ್ಟವಾಗಿ ಅವ್ರು ಹೇಳಬೇಕಾಗ್ತದೆ. ನೇರ ನೇಮಕಾತಿಗಳು ಮಾಡುವಾಗ ಡ್ರೈವರ್ಗಳು ಮತ್ತು ಡಿ ಗ್ರೂಪ್ನವರಿಗೆ ನೇರ ನೇಮಕಾತಿ ಮಾಡುವ ಆರ್ಥಿಕ ಸುತ್ತೋಲೆಗಳಿದ್ದರೂ ಕೂಡ ಆದೇಶಗಳಿದ್ದರೂ ಕೂಡ ನಾವು ಉಲ್ಲಂಘನೆ ಮಾಡಿ ನೇಮಕ ಮಾಡಿರೋದು ಸತ್ಯನೆಲ್ಲೋ ಕೇಳಿ. ಅದರ ಬೇಕಾದ ದಾಖಲೆಗಳನ್ನು ತನಿಖೆಗೆ ಇವತ್ತೇ ಆದೇಶ ಮಾಡಲಿಕ್ಕೆ ಹೇಳಿ ಎಲ್ಲ ದಾಖಲೆಗಳನ್ನು ತನಿಖಾಧಿಕಾರಿ ಕೊಡ್ತೇನೆ. ನೀವು ದೂರ ಸಲ್ಲಿಸಬಹುದಲ್ಲ ಸರ್, ಅದನ್ನ ಸದನಕ್ಕೆ ಕೊಡಬೇಕು ಅಂತ. ಸದನದಲ್ಲೇ ಸಭಾಪತಿಗಳ ವಿಚಾರ ಬಂದಾಗ ಸದನದಲ್ಲಿ ಚರ್ಚೆ ಮಾಡಬೇಕಾಗಿರೋ ಒಬ್ಬ ಶಾಸಕನ ಕರ್ತವ್ಯ. ಅದು ಪಬ್ಲಿಕ್ ಡೊಮೇನ್ಗೆ ಅವರೇ ತಂದ ಸಂದರ್ಭದಲ್ಲಿ ಅದನ್ನು ಪಬ್ಲಿಕ್ ಡೊಮೇನಲ್ಲಿ ಬಂದಾಗ ತನಿಖೆ ಬಂದಾಗ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ನಾನು ಯಾರು ಕೂಡ ಪ್ರೆಸ್ ಕಾನ್ಫರೆನ್ಸ್ ಕರೆದು ಹೇಳ್ತಕ್ಕಂಥ ವಿಚಾರ ಮಾಡಲಿಲ್ಲ. ಇದಿಷ್ಟು ಆಜಾದ್ ಅವರ ಮಾತು. ಸಭಾಪತಿ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸೋಕೆ ನಾಳೆ CLP ಸಭೆಯಲ್ಲಿ ಚರ್ಚೆ ಮಾಡಿ ಒಂದು ನಿರ್ಣಯ ಮಾಡ್ತೇವೆ. ಹೈಕಮಾಂಡ್ ಹೇಳಿದ್ರೆ ನಾನು ಕೂಡ ಸಭಾಪತಿ ಅಭ್ಯರ್ಥಿಯಾಗಕ್ಕೆ ತಯಾರಿದ್ದೇನೆ ಅನ್ನುವಂಥ ಮಾತನ್ನ ನಾಗರಾಜ್ ಅವರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಸದಾನಂದ್ ಜೊತೆ ಬಸವರಾಜ್ ಚರಂತಿಮಠ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ನಮ್ಮ ಜೊತೆಗೆ ವಿಧಾನ ಪರಿಷತ್ ಸದಸ್ಯರಾದಂತಹ ನಾಗರಾಜ್ ಯಾದವ್ ಅವರು ಇದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರ್, ವಿಧಾನ ಪರಿಷತ್ನಲ್ಲಿ ನೇಮಕ ಆಗಿರ್ತಕ್ಕಂಥ ಹುದ್ದೆಗಳಿಗೆ ಅಕ್ರಮ ಆಗಿದೆ ಅನ್ನುವಂಥ ಆರೋಪಗಳನ್ನ ಮಾಡ್ತಿದ್ರಿ. ದಾಖಲೆಗಳಿದ್ರೆ ಯಾಕೆ ಸೂಕ್ತ ಕ್ರಮಕ್ಕಾಗಿ ನೀವು ಇವತ್ತೇ ಸಮಯ ಫಿಕ್ಸ್ ಮಾಡಿದಾದ್ರೆ ದಾಖಲೆಗಳನ್ನ ಸದನಕ್ಕೆ ಕೊಡಲಿಕ್ಕೆ ತಯಾರಿದ್ದೇನೆ. ಸಭಾಪತಿಗಳು ನಿರ್ಣಯ ಮಾಡಬೇಕು. ಅವ್ರ ಮೇಲೆ ಆಪಾದನೆ ಮಾಡಿದಾಗ ಅವರೇ ಒಂದು ಅರ್ಧ ಗಂಟೆ ಟೈಮ್ ನಿರ್ಧಾರ ಮಾಡಲಿಕ್ಕೆ ಹೇಳಿ, ಯಾರು ನನ್ನ ಆರೋಪ ಇದೆ ಮಾಡಲಿಕ್ಕೆ ಹೇಳಿಕ್ಕೆ ದಾಖಲೆಗಳನ್ನ ಸದನಕ್ಕೆ ಕೊಡಲಿಕ್ಕೆ ರೆಡಿ ಇದ್ದೇನೆ. ನಾನು ಇವತ್ತವರೆಗೂ ಪ್ರೆಸ್ ಕಾನ್ಫರೆನ್ಸ್ ಹೇಳಿಲ್ಲ ವಿಚಾರಗಳನ್ನ. ಅವರೇ ನನ್ನ ಮೇಲೆ ಮಾಡೋ ಆಪಾದನೆಗಳು ಯಾರು ಇದ್ದರೆ ದಾಖಲೆ ಕೊಡಬೇಕಲ್ಲ, ಹೇಡಿಗಳು ಅಂತ ಹೇಳಿದ್ರೆ ಆ ಹೇಡಿ ಅಂತ ಹೇಳ್ತಕ್ಕಂಥ ಪದನ ವಾಪಸ್ ತಗೋಬೇಕಾಗ್ತದೆ. ಯಾರ ಬಗ್ಗೆ ಹೇಳ್ತಾರೆ ನಾವು ವಿಚಾರಧಾರೆಗಳನ್ನ ಸ್ಪಷ್ಟವಾಗಿ ಅವ್ರು ಹೇಳಬೇಕಾಗ್ತದೆ. ನೇರ ನೇಮಕಾತಿಗಳು ಮಾಡುವಾಗ ಡ್ರೈವರ್ಗಳು ಮತ್ತು ಡಿ ಗ್ರೂಪ್ನವರಿಗೆ ನೇರ ನೇಮಕಾತಿ ಮಾಡುವ ಆರ್ಥಿಕ ಸುತ್ತೋಲೆಗಳಿದ್ದರೂ ಕೂಡ ಆದೇಶಗಳಿದ್ದರೂ ಕೂಡ ನಾವು ಉಲ್ಲಂಘನೆ ಮಾಡಿ ನೇಮಕ ಮಾಡಿರೋದು ಸತ್ಯನೆಲ್ಲೋ ಕೇಳಿ. ಅದರ ಬೇಕಾದ ದಾಖಲೆಗಳನ್ನು ತನಿಖೆಗೆ ಇವತ್ತೇ ಆದೇಶ ಮಾಡಲಿಕ್ಕೆ ಹೇಳಿ ಎಲ್ಲ ದಾಖಲೆಗಳನ್ನು ತನಿಖಾಧಿಕಾರಿ ಕೊಡ್ತೇನೆ. ನೀವು ದೂರ ಸಲ್ಲಿಸಬಹುದಲ್ಲ ಸರ್, ಅದನ್ನ ಸದನಕ್ಕೆ ಕೊಡಬೇಕು ಅಂತ. ಸದನದಲ್ಲೇ ಸಭಾಪತಿಗಳ ವಿಚಾರ ಬಂದಾಗ ಸದನದಲ್ಲಿ ಚರ್ಚೆ ಮಾಡಬೇಕಾಗಿರೋ ಒಬ್ಬ ಶಾಸಕನ ಕರ್ತವ್ಯ. ಅದು ಪಬ್ಲಿಕ್ ಡೊಮೇನ್ಗೆ ಅವರೇ ತಂದ ಸಂದರ್ಭದಲ್ಲಿ ಅದನ್ನು ಪಬ್ಲಿಕ್ ಡೊಮೇನಲ್ಲಿ ಬಂದಾಗ ತನಿಖೆ ಬಂದಾಗ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ನಾನು ಯಾರು ಕೂಡ ಪ್ರೆಸ್ ಕಾನ್ಫರೆನ್ಸ್ ಕರೆದು ಹೇಳ್ತಕ್ಕಂಥ ವಿಚಾರ ಮಾಡಲಿಲ್ಲ. ಇದಿಷ್ಟು ಆಜಾದ್ ಅವರ ಮಾತು. ಸಭಾಪತಿ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸೋಕೆ ನಾಳೆ CLP ಸಭೆಯಲ್ಲಿ ಚರ್ಚೆ ಮಾಡಿ ಒಂದು ನಿರ್ಣಯ ಮಾಡ್ತೇವೆ. ಹೈಕಮಾಂಡ್ ಹೇಳಿದ್ರೆ ನಾನು ಕೂಡ ಸಭಾಪತಿ ಅಭ್ಯರ್ಥಿಯಾಗಕ್ಕೆ ತಯಾರಿದ್ದೇನೆ ಅನ್ನುವಂಥ ಮಾತನ್ನ ನಾಗರಾಜ್ ಅವರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಸದಾನಂದ್ ಜೊತೆ ಬಸವರಾಜ್ ಚರಂತಿಮಠ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.